ವಿರೂಪಾಕ್ಷ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯ ಪ್ರಮುಖ ತೀರ್ಥಯಾತ್ರಾ ಕೇಂದ್ರವಾಗಿದೆ. ಇದು ಶಿವನಿಗೆ, ವಿರೂಪಾಕ್ಷ ಮತ್ತು ಸ್ಥಳೀಯ ದೇವತೆ ಪಂಪಾದೇವಿಗೆ ಸಮರ್ಪಿತವಾಗಿದೆ. ಇದು ಒಂದು ಜೀವಂತ ದೇವಾಲಯವಾಗಿದ್ದು ಇಂದಿಗೂ ನಿತ್ಯ ಪೂಜೆಗಳು ನಡೆಯುತ್ತವೆ. ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹಂಪಿ ಗ್ರಾಮದಲ್ಲಿದೆ. ತಲುಪುವ ಮಾರ್ಗ: ರೈಲು, ಹತ್ತಿರದ ರೈಲು ನಿಲ್ದಾಣ ಹೊಸಪೇಟೆ, ಸುಮಾರು 13 ಕಿಮಿ. ಇಲ್ಲಿಂದ ಬಸ್ ಅಥವಾ ಆಟೋ ಮೂಲಕ ತಲುಪಬಹುದು. ವಿಮಾನ: ಹತ್ತಿರದ ವಿಮಾನ ನಿಲ್ದಾಣಗಳು ಬಳ್ಳಾರಿ, ಸುಮಾರು 64 ಕಿಮಿ, ಅಥವಾ ವಿದ್ಯಾನಗರ ಏರ್ಪೋರ್ಟ್, ಸುಮಾರು 40 ಕಿಮಿ. ರಸ್ತೆ: ಇದು ಬೆಂಗಳೂರಿನಿಂದ ಸುಮಾರು 350 ಕಿಮಿ ದೂರದಲ್ಲಿದೆ ಮತ್ತು ಉತ್ತಮ ರಸ್ತೆ ಸಂಪರ್ಕವನ್ನು ಹೊಂದಿದೆ. ನದಿ ಮತ್ತು ಸಂಪರ್ಕ: ದೇವಾಲಯವು ಪುಣ್ಯ ನದಿಯಾದ ತುಂಗಭದ್ರಾ ನದಿಯ ದಕ್ಷಿಣ ದಂಡೆಯ ಮೇಲೆ ನೆಲೆಗೊಂಡಿದೆ. ದೇವಾಲಯದ ಪೌರಾಣಿಕ ಹಿನ್ನೆಲೆ: ಪಂಪ, ಪಾರ್ವತಿ ಮತ್ತು ವಿರೂಪಾಕ್ಷ, ಶಿವ ಅವರ ವಿವಾಹದ ಕಥೆಯನ್ನು ಹೊಂದಿದೆ. ಈ ಕಥೆಯು ತುಂಗಭದ್ರಾ ನದಿಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. 2. ಇತಿಹಾಸ ಮತ್ತು ಪುರಾತತ್ವ: ಹಿಸ್ಟರಿ ಅಂಡ್ ಆರ್ಕಿಯಾಲಜಿ. ಇತಿಹಾಸದ ಆರಂಭ: ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯಕ್ಕೂ ಮುಂಚೆಯೇ ಅಂದರೆ 7ನೇ ಶತಮಾನದಿಂದಲೇ ಅಸ್ತಿತ್ವದಲ್ಲಿತ್ತು ಎಂಬ ಶಾಸನಗಳು ದೊರೆತಿವೆ. ಇದು ಹಂಪಿಯಲ್ಲೇ ನಿರಂತರವಾಗಿ ಪೂಜೆ ನಡೆಯುತ್ತಿರುವ ಪುರಾತನ ದೇಗುಲಗಳಲ್ಲಿ ಒಂದು. ವಾಸ್ತುಶಿಲ್ಪ ಮತ್ತು ನಿರ್ಮಾಣ: ಪ್ರಸ್ತುತ ಇರುವ ಭವ್ಯವಾದ ದೇವಾಲಯವು ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದ ಕೊಡುಗೆಯಾಗಿದೆ. ದೊಡ್ಡದಾದ 9 ಅಂತಸ್ತಿನ ರಾಯಗೋಪುರವು ಸುಮಾರು 50 ಮೀಟರ್ ಎತ್ತರ ಪ್ರಮುಖ ಆಕರ್ಷಣೆ. ಇದನ್ನು ಕ್ರಿಶ. 1510ರಲ್ಲಿ ಶ್ರೀಕೃಷ್ಣ ದೇವರಾಯ ನಿರ್ಮಿಸಿದನು. ಗೋಪುರಗಳು, ರಂಗಮಂಟಪ, ಕಲ್ಯಾಣ ಮಂಟಪ ಮತ್ತು ಪ್ರದಕ್ಷಿಣೆ ಪಥವು ವಿಜಯನಗರದ ವಾಸ್ತುಶಿಲ್ಪ ಶೈಲಿಯನ್ನು ಎತ್ತಿ ತೋರಿಸುತ್ತವೆ. ರಂಗಮಂಟಪದ ಕಂಬಗಳ ಮೇಲೆ ಮಹಾಕಾವ್ಯಗಳ ಮತ್ತು ದೇವತೆಗಳ ಸೂಕ್ಷ್ಮ ಕೆತ್ತನೆಗಳಿವೆ. 3. ದೇಗುಲದ ಒಳಗೆ ಮತ್ತು ಸುತ್ತಮುತ್ತ: ಇನ್ಸೈಡ್ ಅಂಡ್ ಅರೌಂಡ್ ಟೆಂಪಲ್. ದೇವಸ್ಥಾನದ ಒಳಗೆ: ಗರ್ಭಗುಡಿ, ವಿರೂಪಾಕ್ಷನ ಮುಖ್ಯ ಶಿವಲಿಂಗವಿದೆ. ಭುವನೇಶ್ವರಿ ದೇಗುಲ: ಮುಖ್ಯ ದೇವಾಲಯದ ಆವರಣದಲ್ಲಿ ಭುವನೇಶ್ವರಿ ದೇವಿಗೆ ಸಮರ್ಪಿತವಾದ ಚಿಕ್ಕ ದೇವಾಲಯವಿದೆ. ಕನಕಗಿರಿ ಗೋಪುರ: ಉತ್ತರಕ್ಕೆ ತೆರೆದುಕೊಳ್ಳುವ ಇನ್ನೊಂದು ಗೋಪುರ. ಪಂಪಾ ದೇಗುಲ: ವಿರೂಪಾಕ್ಷನ ಪತ್ನಿಯಾದ ಪಂಪಾದೇವಿಯ ದೇಗುಲವೂ ಇದೆ. ದೇವಸ್ಥಾನದ ಸುತ್ತಲೂ: ಹೇಮಕೂಟ ಬೆಟ್ಟ. ದೇವಾಲಯದ ಹಿಂಭಾಗದಲ್ಲಿ ಇದು ಹಲವಾರು ಸಣ್ಣ ಜೈನ ಮತ್ತು ಹಿಂದೂ ದೇವಾಲಯಗಳನ್ನು ಹೊಂದಿದೆ. ವಿರೂಪಾಕ್ಷ ಬಜಾರ್, ಕದಲೆಕಾಡು ರಸ್ತೆ. ದೇವಾಲಯದ ಮುಂದೆ ಸುಮಾರು 1 ಕಿಮಿ ಉದ್ದದ ಕಲ್ಲಿನ ಬೀದಿ ಇದೆ. ಇದು ಒಂದು ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ವಾಣಿಜ್ಯ ಕೇಂದ್ರವಾಗಿತ್ತು. 4. ದಶಕಗಳ ಹಿಂದಿನ ಸಂಪ್ರದಾಯ, ಸಂಸ್ಕೃತಿ ಮತ್ತು ಉತ್ಸವಗಳು: ಟ್ರೆಡಿಷನ್, ಕಲ್ಚರ್ ಅಂಡ್ ಫೆಸ್ಟಿವಲ್ಸ್ ಫ್ರಮ್ ಡೆಕೆಡ್ಸ್ ಬಿಫೋರ್. ಸಂಪ್ರದಾಯ ಮತ್ತು ಸಂಸ್ಕೃತಿ ದಶಕಗಳ ಹಿಂದೆ. ಹಂಪಿಯು ಒಂದು ಕಾಲದಲ್ಲಿ ಧಾರ್ಮಿಕ ಮತ್ತು ವ್ಯಾಪಾರದ ಪ್ರಮುಖ ಕೇಂದ್ರವಾಗಿತ್ತು. ದೇವಾಲಯದ ಬೀದಿಯಲ್ಲಿ ಸಂಗೀತ, ನೃತ್ಯ, ನಾಟಕಗಳು ಮತ್ತು ಶೈಕ್ಷಣಿಕ ಚಟುವಟಿಕೆಗಳು ನಡೆಯುತ್ತಿದ್ದವು. ಸಾಂಪ್ರದಾಯಿಕವಾಗಿ ಸ್ಥಳೀಯ ಸಮುದಾಯಗಳು ದೇವಾಲಯದ ಆಡಳಿತ ಮತ್ತು ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದವು. ಉತ್ಸವಗಳು: ಡಿಫರೆಂಟ್ ಫೆಸ್ಟಿವಲ್ಸ್. ವಾರ್ಷಿಕ ರಥೋತ್ಸವ, ವಿರೂಪಾಕ್ಷ ಕಾರ್ ಫೆಸ್ಟಿವಲ್. ಇದು ಅತ್ಯಂತ ದೊಡ್ಡ ಹಬ್ಬವಾಗಿದ್ದು ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಫಾಲ್ಗುಣ ಮಾಸ ನಡೆಯುತ್ತದೆ. ದಶಕಗಳ ಹಿಂದೆಯೂ ಸಾವಿರಾರು ಭಕ್ತರು ಸೇರುತ್ತಿದ್ದರು. ದೇವರ ಉತ್ಸವ ಮೂರ್ತಿಗಳನ್ನು ರಥದಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ವಿರೂಪಾಕ್ಷ ಮತ್ತು ಪಂಪಾ ವಿವಾಹ ಮಹೋತ್ಸವ, ಕಲ್ಯಾಣೋತ್ಸವಂ. ವೈಶಾಖ ಮಾಸದಲ್ಲಿ ಏಪ್ರಿಲ್-ಮೇ ವಿರೂಪಾಕ್ಷ ಮತ್ತು ಪಂಪಾದೇವಿಯ ವಿವಾಹವನ್ನು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ: ಇದು ಶಿವನಿಗೆ ಸಂಬಂಧಿಸಿದ ಪ್ರಮುಖ ಹಬ್ಬವಾಗಿದ್ದು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. 5. ಎಲಿಫೆಂಟ್ ಅಂಡ್ ಶಾಪ್ಸ್. ಆನೆ: ವಿರೂಪಾಕ್ಷ ದೇವಸ್ಥಾನದಲ್ಲಿ ಹಿಂದಿನಿಂದಲೂ ಲಕ್ಷ್ಮಿ ಎಂಬ ಆನೆ ಇತ್ತು. ಅದು ಭಕ್ತರಿಗೆ ಆಶೀರ್ವಾದ ಮಾಡುವ ಮೂಲಕ ಪ್ರಸಿದ್ಧಿಯಾಗಿತ್ತು. ಇದು ದೇವಾಲಯದ ಪೂಜೆ ಮತ್ತು ಉತ್ಸವಗಳಲ್ಲಿ ಭಾಗವಹಿಸುತ್ತಿತ್ತು. ದಶಕಗಳ ಹಿಂದಿನ ಅಂಗಡಿಗಳು: ದೇವಾಲಯದ ಹೊರಗಿನ ವಿರೂಪಾಕ್ಷ ಬಜಾರ್ ವಿಜಯನಗರದ ಕಾಲದಲ್ಲಿ ವಜ್ರಗಳು, ರತ್ನಗಳು ಮತ್ತು ಇತರ ಐಷಾರಾಮಿ ವಸ್ತುಗಳನ್ನು ಮಾರಾಟ ಮಾಡುವ ಜಾಗತಿಕ ಮಾರುಕಟ್ಟೆಯಾಗಿತ್ತು. ದಶಕಗಳ ಹಿಂದೆ ಕೂಡ ಇದು ಸ್ಥಳೀಯ ಕುಶಲಕರ್ಮಿಗಳು ಮತ್ತು ರೈತರು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಪ್ರಮುಖ ಮಾರುಕಟ್ಟೆಯಾಗಿತ್ತು. ಈಗಲೂ ಪ್ರವಾಸಿಗರನ್ನು ಗುರಿಯಾಗಿಟ್ಟುಕೊಂಡು ಸಣ್ಣ ಅಂಗಡಿಗಳು ಮತ್ತು ಹೋಟೆಲ್ಗಳಿವೆ. 6. ಬಜೆಟ್, ನಿರ್ವಹಣೆ ಮತ್ತು ಭವಿಷ್ಯದ ಯೋಜನೆಗಳು: ಬಜೆಟ್, ಮೇಂಟೆನೆನ್ಸ್ ಅಂಡ್ ಫ್ಯೂಚರ್ ಪ್ಲಾನ್ಸ್. ಹಿಂದಿನ ಮತ್ತು ಇಂದಿನ ಸೌಲಭ್ಯಗಳು: ಹಿಂದೆ ವಿಜಯನಗರದ ಕಾಲದಲ್ಲಿ ರಾಜಮನೆತನದಿಂದ ನಿರಂತರ ಬೆಂಬಲ ಮತ್ತು ದಾನವಿತ್ತು. ಇದರಿಂದ ದೇವಾಲಯವು ಉನ್ನತ ಮಟ್ಟದ ನಿರ್ವಹಣೆ ಮತ್ತು ಸೌಲಭ್ಯಗಳನ್ನು ಹೊಂದಿತ್ತು. ಈಗ ದೇವಾಲಯದ ನಿರ್ವಹಣೆಯು ಧಾರ್ಮಿಕ ದತ್ತಿ ಇಲಾಖೆ,
ಮುಜರಾಯಿ ಡಿಪಾರ್ಟ್ಮೆಂಟ್, ದಾನಿಗಳು ಮತ್ತು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಸ್ಐ ನಡುವೆ ಹಂಚಿಕೆಯಾಗಿದೆ. ಪ್ರವಾಸಿಗರಿಗೆ ಕುಡಿಯುವ ನೀರು, ವಿಶ್ರಾಂತಿ ಸ್ಥಳಗಳು ಮತ್ತು ರಸ್ತೆ ಸಂಪರ್ಕದಂತಹ ಮೂಲ ಸೌಕರ್ಯಗಳನ್ನು ಸರ್ಕಾರ ಒದಗಿಸುತ್ತಿದೆ. ಬಜೆಟ್ ಮತ್ತು ನಿರ್ವಹಣೆ. ದೇವಾಲಯದ ಬಜೆಟ್ ಹೆಚ್ಚಾಗಿ ಭಕ್ತರ ಕಾಣಿಕೆ ಮತ್ತು ದಾನಗಳ ಮೇಲೆ ಅವಲಂಬಿತವಾಗಿದೆ. ಎಸ್ಐ ಮತ್ತು ಯುನೆಸ್ಕೋ ಮಾರ್ಗಸೂಚಿಗಳ ಅಡಿಯಲ್ಲಿ ಸಂರಕ್ಷಣಾ ಕಾರ್ಯಗಳು ನಡೆಯುತ್ತಿವೆ. ಭವಿಷ್ಯದ ಅಂದಾಜುಗಳು. ಹಂಪಿಯು ವಿಶ್ವ ಪರಂಪರೆಯ ತಾಣವಾಗಿರುವುದರಿಂದ ಇದರ ಸಂರಕ್ಷಣೆ ಮತ್ತು ಮೂಲ ಸ್ವರೂಪವನ್ನು ಉಳಿಸಿಕೊಳ್ಳಲು ಹೆಚ್ಚಿನ ಅನುದಾನವನ್ನು ನಿರೀಕ್ಷಿಸಲಾಗುತ್ತಿದೆ. ಪ್ರವಾಸಿಗರಿಗೆ ಮತ್ತಷ್ಟು ಉತ್ತಮ ಸೌಲಭ್ಯಗಳನ್ನು ಒದಗಿಸುವ ಮತ್ತು ಐತಿಹಾಸಿಕ ವಿರೂಪಾಕ್ಷ ಬಜಾರ್ನ ಪುನರುಜ್ಜೀವನಕ್ಕೆ ಅದರ ಐತಿಹಾಸಿಕ ಸ್ವರೂಪವನ್ನು ಕಾಪಾಡಿಕೊಂಡು ಯೋಜನೆಗಳನ್ನು ಹಾಕಿಕೊಳ್ಳುವ ಸಾಧ್ಯತೆಯಿದೆ. 7. ಶಾಸನಗಳು ಮತ್ತು ಸಾಹಿತ್ಯ. ಸಶಾನಾಸ್, ಬುಕ್ಸ್ ಬೈ ರೈಟರ್ಸ್. ಶಾಸನಗಳು. ಸಶಾನಾಸ್ ವಿರೂಪಾಕ್ಷ ದೇವಸ್ಥಾನದ ಗೋಡೆಗಳು ಮತ್ತು ಕಂಬಗಳ ಮೇಲೆ ಅನೇಕ ಐತಿಹಾಸಿಕ ಶಾಸನಗಳಿವೆ. ಇವುಗಳಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣ ದೇವರಾಯನು ತನ್ನ ವಿಜಯಗಳ ನಂತರ ದೇವಾಲಯಕ್ಕೆ ನೀಡಿದ ದಾನಗಳು, ರಂಗಮಂಟಪವನ್ನು ನಿರ್ಮಿಸಿದ ವಿವರಗಳು ಮತ್ತು ಅಂದಿನ ರಾಜಕೀಯ ಆರ್ಥಿಕ ವಿವರಗಳು ದಾಖಲಾಗಿವೆ. ಸಾಹಿತ್ಯ. ವಿದೇಶಿ ಪ್ರವಾಸಿಗರ ಬರಹಗಳು. ಪೋರ್ಚುಗೀಸ್ ಪ್ರವಾಸಿಗರಾದ ಡೊಮಿಂಗೋ ಪೈಸ್ ಮತ್ತು ಫೆರ್ನಾವೊ ನ್ಯೂನಿಸ್ ಹಂಪಿಯ ಮತ್ತು ವಿರೂಪಾಕ್ಷ ದೇವಾಲಯದ ವೈಭವ, ಶ್ರೀಮಂತಿಕೆ ಮತ್ತು ಸಂಸ್ಕೃತಿಯನ್ನು ಬಹಳ ವಿವರವಾಗಿ ತಮ್ಮ ಪ್ರವಾಸ ಕಥನಗಳಲ್ಲಿ ದಾಖಲಿಸಿದ್ದಾರೆ. ಸ್ಥಳೀಯ ಲೇಖಕರು ಮತ್ತು ಇತಿಹಾಸಕಾರರು ಹಂಪಿಯ ಇತಿಹಾಸ ಮತ್ತು ವಿರೂಪಾಕ್ಷ ದೇವಸ್ಥಾನದ ಬಗ್ಗೆ ಸಂಶೋಧನಾತ್ಮಕ ಕೃತಿಗಳನ್ನು ಬರೆದಿದ್ದಾರೆ.